ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಕಾವ್ಯ ಗಿಲ್ಲಿ ನಟನಿಗೆ ಮೋಸ ಮಾಡಿಬಿಟ್ಲು, ಜೊತೆನಲ್ಲೇ ಇದ್ಕೊಂಡು ಮಿತ್ರದ್ರೋಹದ ಕೆಲಸ ಮಾಡಿದ್ಲು, ಜೊತೆನಲ್ಲೇ ಇದ್ಕೊಂಡು ಗಿಲ್ಲಿ ಬೆನ್ನಿಗೆ ಚೂರಿ ಹಾಕ್ಬಿಟ್ಲು. ಕಾವ್ಯ ಸ್ನೇಹಕ್ಕೆ ಅರ್ಹಳಲ್ಲ ಅಂತ ಹೇಳಿ ನಿನ್ನೆ ಎಪಿಸೋಡ್ ಮುಗ್ದಾಗ್ಲಿಂದನೂ ಸಹ ಕಾವ್ಯ ಗೌಡ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಅನ್ನೋದು ಪಾಸ್ ಆಗ್ತಿದೆ. ಎಸ್, ನಿಜವಾಗ್ಲೂ ಅನಿಸುತ್ತೆ ಕಾವ್ಯ ಗೌಡ ಅವರು ಗಿಲ್ಲಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಆ್ಯಂಡ್ ಸಾಕಷ್ಟು ಜನ ನಿನ್ನೆ ಎಪಿಸೋಡ್ ನೋಡಿದಾಗ್ಲಿಂದ ಅಥವಾ ಒಂದಷ್ಟು ಜನ ಕೊಡುವಂತಹ ರಿವ್ಯೂಸ್ ನೋಡಿದಾಗ್ಲಿಂದ ಅಥವಾ ಒಂದಷ್ಟು ಪ್ರೋಮೋ ವಿಡಿಯೋಸ್ ನೋಡಿ ಆ ಹುಡುಗಿ ಬಗ್ಗೆ ಈ ರೀತಿ ನೆಗೆಟಿವ್ ಆಗಿ ತಿಳ್ಕೊಂಡಿದ್ದೀರಾ. ಹಾಗೆ ಕಮೆಂಟ್ಸ್ ಹಾಕ್ತಿರೋದೇನು ಅಂತಂದರೆ, ನಿನ್ನೆ ಕಿಚ್ಚ ಸುದೀಪ್ ಮುಂದೆ ಹೇಳಿರೋದನ್ನ ಅವ್ರು ಈ ಹಿಂದೆನೇ ಗಿಲ್ಲಿಗೆ ಸಪ್ರೇಟಾಗಿ ಕೂರಿಸ್ಕೊಂಡು ಹೇಳ್ಬೋದಾಗಿತ್ತಲ್ವ, ಅವನಿಗೆ ಅರ್ಥ ಮಾಡಿಸ್ಬೋದಾಗಿತ್ತಲ್ವ. ಯಾಕೆ ಅಂದರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮಾತು ಕೇಳ್ತಾನೋ ಬಿಡ್ತಾನೋ, ಕಾವ್ಯ ಮಾತಂತೂ ಖಂಡಿತವಾಗ್ಲೂ ಕೇಳೇ ಕೇಳ್ತಾನೆ. ಸೊ ಕಾವ್ಯ ಅದನ್ನೆಲ್ಲ ಗಿಲ್ಲಿಗೆ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತಲ್ವಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಿದ್ದೀರಾ. ಆ್ಯಂಡ್ ಆ್ಯಕ್ಚುಲಿ ನಿನ್ನೆ ಕಿಚ್ಚ ಸುದೀಪ್ ಅವರು ಒಂದು ಆ್ಯಕ್ಟಿವಿಟಿನ ಮಾಡಿಸಿರ್ತಾರೆ. ಆ್ಯಕ್ಟಿವಿಟಿ ಮಾಡಿಸಿದಾಗ ಬೇಕಂತಲೇ ಮನ್ಸಿಗೆ ನೋವಾಗೋ ರೀತಿ ಮಾತಾಡುವಂತಹ ವ್ಯಕ್ತಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಗಿಲ್ಲಿ ಅವರ ಹೆಸರನ್ನೇ ತೊಗೊಂಡಿರ್ತಾರೆ. ಆ್ಯಂಡ್ ಎಸ್, ನನಗೂ ಕೂಡ ಶಾಕಿಂಗ್ ಆಯಿತು ಕಾವ್ಯ ಅವರು ಗಿಲ್ಲಿ ಹೆಸರನ್ನು ತೊಗೊಂಡಿರೋದು. ಆ್ಯಂಡ್ ರಕ್ಷಿತಾ ಅವರು ಕೂಡ ಗಿಲ್ಲಿ ಹೆಸರನ್ನು ತೊಗೊಂಡಿರೋದು ನೋಡಿ ನನಗೂ ಕೂಡ ಶಾಕಿಂಗ್ ಆಯಿತು. ಬಟ್ ಕೆಲವೊಂದು ಕ್ಲಿಪ್ಸ್ಗಳನ್ನು ನೋಡಿದಾಗ ನನಗೆ ಏನಿಸ್ತು ಅಂತಂದರೆ, ಇಲ್ಲ, ಕಾವ್ಯ ಅವರು ಕರೆಕ್ಟಾಗಿರೋ ನಿರ್ಧಾರನೇ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನು ರಕ್ಷಿತಾ ಅವರು ಕೂಡ ಗಿಲ್ಲಿಯವರ ಹೆಸರನ್ನು ತಗೋತಾರೆ ಅಂತ ಹೇಳಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಹುಡುಗಿನೂ ತಗೊಂಡು, ಬಟ್ ಅದೇ ಲಾಸ್ಟ್ ವೀಕ್ ಆದಂತಹ ಒಂದಷ್ಟು ಇನ್ಸಿಡೆಂಟ್ಸಿಂದ ರಕ್ಷಿತಾ ಅವರು ಕೂಡ ಗಿಲ್ಲಿ ಹೆಸರನ್ನು ತಗೊಂಡಿರುವಂತಹ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತು. ಆಮೇಲೆ ಕಾವ್ಯ ಬಗ್ಗೆ ಬಂದಿರುವಂತಹ ಕಮೆಂಟ್ಸ್ಗಳನ್ನು ನೋಡಿದಾಗ ತುಂಬಾ ಹೇಟ್ರೆಡ್ ಅನ್ನೋದು ಸ್ಪ್ರೆಡ್ ಆಗ್ತಿದೆ. ಸೊ ಇದ್ರ ಬಗ್ಗೆ ಒಂದಷ್ಟು ಜನ ರಿವ್ಯೂಸ್ಗಳನ್ನು ಕೊಡ್ತಿದ್ದಾರೆ. ಕಾವ್ಯ ತುಂಬ ಗೇಮ್ ಆಡ್ತಿದ್ದಾಳೆ, ಮೈಂಡ್ ಗೇಮ್ ಆಡ್ತಿದ್ದಾಳೆ, ಗಿಲ್ಲಿ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೋತಿದ್ದಾಳೆ ಅಂತೆಲ್ಲ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ. ಹಾಗೆ ಕಾವ್ಯ ನಿನ್ನೆ ಕಿಚ್ಚ ಸುದೀಪ್ ಅವ್ರ ಮುಂದೆ ಹೇಳಿರೋದನ್ನ ಗಿಲ್ಲಿಗೆ ಮೊದಲೇ ಹೇಳಬೇಕಾಗಿತ್ತು ಅಂತಲೂ ಕೂಡ ಹೇಳ್ತಿದ್ದಾರೆ. ಲೈಕ್ ಅಫ್ಕೋರ್ಸ್ ಗಿಲ್ಲಿಗೆ ಕಾವ್ಯ ಅವರು ತುಂಬ ಸತಿ ಇದನ್ನು ಹೇಳ್ಕೊಂಡೇ ಬಂದಿದ್ದಾರೆ. ನಾನು ಅಬ್ಸರ್ವ್ ಮಾಡಿರುವಂತಹ ರೀತಿ, ಲೈಕ್ ನೀನು ಬೇರೆಯವ್ರನ್ನ ಕೆಳಗಿಟ್ಟು ಮಾತಾಡೋದನ್ನ ಬಿಡಬೇಕು ಗಿಲ್ಲಿ, ಅವ್ರಿಗೆ ಹರ್ಟ್ ಆಗ್ತಿದೆ ಅಂತಂದಾಗ ನೀನು ಕಾಮಿಡಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಸಾಕಷ್ಟು ಬಾರಿ ಗಿಲ್ಲಿಗೆ ಕಾವ್ಯ ಅವರು ಎಚ್ಚರಿಕೆ ಕೊಡ್ತಾನೆ ಬಂದಿದ್ದಾರೆ. ಆ್ಯಂಡ್ ಇವರಿಬ್ಬರ ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ ಅನ್ನೋದನ್ನು ನಾನು ಎಷ್ಟೋ ಸತಿ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಗಿಲ್ಲಿನ ಕಂಡ್ರೆ ಕಾವ್ಯಗೆ ತುಂಬಾ ಇಷ್ಟ ಇದೆ. ಆ್ಯಸ್ ಎ ಫ್ರೆಂಡ್ ಗಿಲ್ಲಿನ ಕಂಡ್ರೆ ಕಾವ್ಯಗೆ ತುಂಬಾ ಇಷ್ಟ ಇದೆ. ಯಾಕೆ ಅಂತಂದರೆ ಅವಳು ತುಂಬ ಸತಿ ಹೋಗಿ ಹೇಳಿದ್ದಾಳೆ, ಗಿಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದಾಗ ಗಿಲ್ಲಿ ಜೊತೆ ನಿಂತ್ಕೊಂಡಿದ್ದಾಳೆ. ಲೈಕ್ ಅವನ ಮಿಸ್ಟೇಕ್ಸ್ನ ಅವನಿಗೆ ತಿದ್ದಿ ಹೇಳುವಂತಹ ಪ್ರಯತ್ನ ಕೂಡ ತುಂಬ ಸತಿ ಮಾಡಿದ್ದಾಳೆ. ಲೈಕ್ ಕಾವ್ಯ ಯಾವ ರೀತಿ ಹೇಳಿದ್ದಾಳೆ ಅಂತಂದರೆ, ಗಿಲ್ಲಿ ನೀನು ತುಂಬ ಚೆನ್ನಾಗಿ ಆಟ ಆಡ್ತಿದ್ಯಾ ಅನ್ನೋದು ನನಗೂ ಗೊತ್ತಾಗ್ತಿದೆ, ಬಟ್ ನೀನು ಮಾಡುವಂಥ ಒಂದಿಷ್ಟು ಮಿಸ್ಟೇಕ್ಸ್ಗಳಿಂದ, ಸಿಲ್ಲಿ ಮಿಸ್ಟೇಕ್ಸ್ಗಳಿಂದ ಹೊರಗಡೆ ನೀನು ನೆಗೆಟಿವ್ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳಿದ್ದಾಳೆ. ಒಂದಷ್ಟು ಪ್ರೋಮೋಗಳನ್ನೂ ಸಹ ನಾನು ನೋಡಿದ್ದೀನಿ. ಬೇರೆಯವ್ರು ರಿವ್ಯೂ ಕೊಟ್ಟಿದ್ದಾರಲ್ಲ, ಆ ಒಂದು ರಿವ್ಯೂಸ್ಗಳಲ್ಲೂ ಸಹ ನಾವು ನೋಡಿದ್ದೀವಿ. ಹಳೆಯ ಒಂದು ವೀಡಿಯೋಸ್ಗಳಲ್ಲಿ ಕಾವ್ಯ ಎಕ್ಸ್ಪ್ಲೈನ್ ಮಾಡ್ತಿರೋದು ಗಿಲ್ಲಿಗೆ, ನೀನು ಈ ರೀತಿ ಮಾಡ್ತಿದ್ಯಾ, ಇದು ತಪ್ಪು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಸೊ ಇಲ್ಲಿ ಕಾವ್ಯ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗಿಲ್ಲಿ ಮಾಡ್ತಿರೋದು ತಪ್ಪು. ಆ್ಯಂಡ್ ಅದನ್ನು ಅವರು ಜಸ್ಟ್ ಕಿಚ್ಚ ಸುದೀಪ್ ಅವ್ರ ಮುಂದೆ ಮಾತ್ರ ಹೇಳಿಲ್ಲ, ಅದನ್ನು ಅವರು ಗಿಲ್ಲಿ ಅವ್ರ ಹತ್ರ ಪರ್ಸ್ನಲ್ ಆಗಿ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತಹ ಕಮೆಂಟ್ಸ್ಗಳು ಜಾಸ್ತಿ ಏನು ಅಂದರೆ, ಗಿಲ್ಲಿ ಅವ್ರಿಗೆ ಪರ್ಸ್ನಲ್ ಆಗಿ ಹೇಳ್ಬೇಕಾಗಿತ್ತು, ಸುದೀಪ್ ಅವ್ರ ಮುಂದೆ ಹೇಳಬಾರ್ದಾಗಿತ್ತು, ಸುದೀಪ್ ಅವ್ರ ಮುಂದೆ ಹೇಳಬಾರ್ದಾಗಿತ್ತು ಅನ್ನೋ ರೀತಿ ಬರ್ತಿದೆ. ಇಲ್ಲ, ಅಫ್ಕೋರ್ಸ್ ಕಾವ್ಯ ಅವರು ಮುಂಚೆನೂ ಸಹ ಇದ್ರ ಬಗ್ಗೆ ಎಲ್ಲ ಗಿಲ್ಲಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಬಟ್ ಗಿಲ್ಲಿ ಬಿಡ್ತಿಲ್ಲ ಅಂತಂದರೆ ಗಿಲ್ಲಿದೇ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನೋದಿರುತ್ತೆ, ಆ್ಯಂಡ್ ಕಾವ್ಯ ಅವ್ರದ್ದೇ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನೋದಿರುತ್ತೆ. ನಿನ್ನೆ ಗಿಲ್ಲಿ ಕಿಚ್ಚ ಸುದೀಪ್ ಅವ್ರ ಮುಂದೆ ಕಾವ್ಯ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಾಗ, ಲೈಕ್ ಗಿಲ್ಲಿ ಬೇಕಂತಾನೆ ಮಾಡ್ತಾನೆ, ನಾನು ಎಷ್ಟು ಸತಿ ಹೇಳಿದ್ರು ಸಹ ಅವನದನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳಿ ಕಾವ್ಯ ಅವರು ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಾಗ, ಗಿಲ್ಲಿ ಅಲ್ಲಿ ಹೋಗಿ ಅದಕ್ಕೆ ಎಕ್ಸ್ಪ್ಲನೇಷನನ್ನು ಕೊಡ್ತಾನೆ. ಲೈಕ್ ನಾನು ಅವ್ರಿಗೆ ಇರೋದನ್ನೇ ಹೇಳ್ತಿರೋದು, ಮನೆಯಲ್ಲಿ ಆ ಮೂಲೆನಲ್ಲೋ ಈ ಮೂಲೆನಲ್ಲೋ ಕುತ್ಕೊಂಡು ಡಿಸ್ಕಸ್ ಆಗಿರೋದ್ರ ಬಗ್ಗೆ ನಾನು ನಿಮಗೆ ಕಾಮಿಡಿ ರೂಪದಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳಿ, ಲೈಕ್ ನಿಮ್ಮ ಒಂದು ಪರ್ಸ್ಪೆಕ್ಟಿವ್, ನಿಮ್ಮ ಬಗ್ಗೆ ನನಗೆ ಏನು ಅನಿಸ್ತಿರುತ್ತೋ ಅದನ್ನು ನಾನು ಜಸ್ಟ್ ಸೀರಿಯಸ್ ಆಗಿ ಹೇಳೋದಿಲ್ಲ. ಸೀರಿಯಸ್ ಆಗಿ ಹೇಳಿದ್ರೆ ಮನೆಯಲ್ಲಿ ಇವಾಗ ಆಗ್ತಿರುವಂತಹ ಜಗಳಗಳನ್ನೇ ನೋಡಿ ತಡ್ಕೊಳಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಲೈಕ್ ಸಿಲ್ಲಿ ವಿಚಾರಕ್ಕೂ ಜಗಳಗಳಾಗ್ತಿರುತ್ತೆ. ಆ್ಯಂಡ್ ಗಿಲ್ಲಿನ ಯಾರೂ ಸಹ ಸೀರಿಯಸ್ ಆಗಿ ಕನ್ಸಿಡರ್ ಸಹ ಮಾಡ್ತಿಲ್ಲ. ಅಂಥದ್ರಲ್ಲಿ ಗಿಲ್ಲಿ ಏನಾದರೂ ಸೀರಿಯಸ್ ಆಗಿ ಹೇಳೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಬೇಕಾದ್ರೆ ಇನ್ನೂ ಹೆಚ್ಚಾಗಿ ಜಗಳ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಏನೋ ಗಿಲ್ಲಿಯ ಒಂದು ನೇಚರ್ ಕಾಮಿಡಿ ನೇಚರೇ ಆಗಿರೋದ್ರಿಂದ ಅವ್ನಿಗೆ ಹೇಗೆ ಗೊತ್ತಿದೆಯೋ ಆ ರೀತಿ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಲೈಕ್ ನನಗೆ ಕಾಮಿಡಿ ಅನ್ನೋದು ಬಂದಿದೆ, ಕಾಮಿಡಿ ಸೆನ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಸೊ ನಾನು ಕಾಮಿಡಿ ಮುಖಾಂತರ ತಿಳಿಸಿ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಬಟ್ ನಿಮ್ಗೆ ಅದು ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಗಿಲ್ಲಿ ಒಂದು ಎಕ್ಸ್ಪ್ಲನೇಷನನ್ನು ಕೊಟ್ಟ. ಈ ಎಕ್ಸ್ಪ್ಲನೇಷನನ್ನು ಗಿಲ್ಲಿ ಅವತ್ತೇ ಕಾವ್ಯ ಅವ್ರು ಬಂದು ಹೇಳಿದಾಗ ಕೊಟ್ಬಿಟ್ಟಿದ್ದಿದ್ರೆ ಲೈಕ್ ಕಾವ್ಯ ಅವರ ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗುವಂತಹ ಚಾನ್ಸಸ್ ಇತ್ತು. ಬಟ್
ಗಿಲ್ಲಿ ಅವತ್ತು ಹೇಳಿಲ್ಲ. ಗಿಲ್ಲಿ ಅವತ್ತು ಏನು ಹೇಳ್ದ ಅಂತಂದರೆ, ಕಾವ್ಯ ಬನ್ನಿ ಈ ರೀತಿ ಚೇಂಜ್ ಮಾಡ್ಕೋ, ರೇಗಿಸ್ಬೇಡ ಅಂತ ಹೇಳ್ದ. ಗಿಲ್ಲಿ ಏನು ಹೇಳ್ದ ಅಂತಂದರೆ, ಸರಿ ಆಯಿತು, ನನ್ನ ಮನೆಯಲ್ಲಿರೋರು ಯಾರನ್ನೂ ಸಹ ರೇಗಿಸೋದಿಲ್ಲ, ಬಟ್ ನೀನನ್ನು ಮಾತ್ರ ರೇಗಿಸ್ತೀನಿ ಓಕೆನಾ ಅಂತ ಕೇಳಿ ಕಾವ್ಯ ಗಿಲ್ಲಿ ಹತ್ರ ಈ ರೀತಿ ಮಾತಾಡಿದ್ದ. ಸೊ ಈ ಒಂದು ಕಾವ್ಯಗೆ ಗಿಲ್ಲಿ ಮೇಲೆ ಬೇರೆ ಪರ್ಸ್ಪೆಕ್ಟಿವೇ ಬಂದಿತ್ತು. ಏನು ಇವನು ಎಷ್ಟೇ ಹೇಳಿದ್ರು ಕೇಳಲ್ವಲ್ಲ ಅನ್ನೋ ರೀತಿ ಪರ್ಸ್ಪೆಕ್ಟಿವ್ ಬಂದಿರುತ್ತೆ. ಆ್ಯಂಡ್ ಗಿಲ್ಲಿಗೆ ನನಗೆ ಏನು ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಕಾಮಿಡಿ ರೂಪದಲ್ಲಿ ನಾನು ಹೇಳ್ತೀನಿ ಅನ್ನೋ ರೀತಿ ಗಿಲ್ಲಿ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಇಲ್ಲಿ ಇಬ್ಬರದು ಕೂಡ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಇಬ್ಬರು ತಪ್ಪು ಮಾಡದೇ ಇದ್ದಾಗ ನಾವು ಹೊರಗಡೆ ಕೂತ್ಕೊಂಡು ಯಾವುದೋ ಒಂದು ಪ್ರೋಮೋ ನೋಡಿಬಿಟ್ಟು ಒಂದು ವ್ಯಕ್ತಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡೋದು, ಇಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಹಾಕೋದು, ಅವರ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಬಗ್ಗೆ ಕೆಟ್ಟದಾಗ ಕಮೆಂಟ್ಸ್ಗಳನ್ನೆಲ್ಲ ಹಾಕೋದು ನೋಡ್ತಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಎಸ್ ಅಫ್ಕೋರ್ಸ್ ಆ ವ್ಯಕ್ತಿ ತಪ್ಪು ಮಾಡ್ತಿರ್ಬೇಕಾದ್ರೆ ನಾವು ಅದನ್ನು ತಪ್ಪು ಅಂತ ಹೇಳೋದ್ರಲ್ಲಿ ಅಥವಾ ಬ್ಯಾಕ್ ಸ್ಟೆಪಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಸ್ಟೆಪಿಂಗ್ ಮಾಡ್ತಿದ್ದಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಬಟ್ ಅವರಿಬ್ಬರ ಮಧ್ಯೆ ಆ ರೀತಿ ಯಾವುದೂ ಇಲ್ಲ. ಯಾಕೆ ಅಂತಂದರೆ ಗಿಲ್ಲಿ ಎಲ್ಲವನ್ನೂ ಸಹ ತುಂಬ ಅನಲೈಸ್ ಮಾಡ್ತಾನೆ, ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾನೆ. ಆ್ಯಂಡ್ ಒಬ್ಬೊಬ್ಬರ ವ್ಯಕ್ತಿತ್ವ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂತಹ ವ್ಯಕ್ತಿ. ಕಾಮಿಡಿ ಮುಖಾಂತರ ಕಾಮಿಡಿಯಾಗಿ ಆಡ್ತಾನೆ ಅಂತ ಅಂದಿದ ತಕ್ಷಣ ಒಬ್ರು ಏನು ಎತ್ತ ಅಂತ ತಿಳ್ಕೊಳ್ದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ ಅನ್ನೋ ರೀತಿ ವ್ಯಕ್ತಿ ಅಲ್ಲ ಅನ್ನೋದು ಕ್ಲಿಯರ್ ಎವಿಡೆಂಟಾಗಿ ಗೊತ್ತಾಗ್ತಿದೆ. ಗಿಲ್ಲಿ ಅಂತೂ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾನೆ. ಸೊ ಕಾವ್ಯನ ಹತ್ರ ಹೋಗಿ ಸಾರಿ ಕೇಳ್ತಾನೆ ಅಂತಂದರೆ ಲೈಕ್ ಯಾರು ಸಹ ಬಿಗ್ ಬಾಸ್ ಮನೆಯಲ್ಲಿ ಯಾರು ಏನೇ ಮಾತಾಡಿದ್ರು ಸಹ ಗಿಲ್ಲಿ ಹೋಗಿ ಅವ್ರ ಹತ್ರ ಸಾರಿ ಕೇಳೋದಾಗಿರ್ಬೋದು, ಎಲ್ಲರಿಗೂ ಸಹ ಹರ್ಟ್ ಮಾಡ್ತಾನೆ. ಎಲ್ಲರಿಗೂ ಸಹ ಹರ್ಟ್ ಆಗುತ್ತೆ ಗಿಲ್ಲಿ ಮಾಡುವಂತಹ ಕಾಮಿಡಿಯಿಂದ. ಈಗ ಯಾಕಂದರೆ ಕಾಮಿಡಿ ಮುಖಾಂತರ ಡೈರೆಕ್ಟ್ ಫೇಸ್ ಟು ಫೇಸ್ ಎಲ್ಲವನ್ನು ಸಹ ಹೇಳ್ತಿರ್ತಾನೆ. ಸೊ ಎಲ್ಲರಿಗೂ ಸಹ ಹರ್ಟ್ ಆಗುತ್ತೆ. ಯಾರಿಗೆ ಹರ್ಟ್ ಆದರೂ ಸಹ ಗಿಲ್ಲಿ ಹೋಗಿ ಸಾರಿ ಕೇಳಬೇಕು ಅಂತ ಹೇಳಿ ಸಾರಿ ಕೇಳೋದಿಲ್ಲ. ಬಟ್ ಕಾವ್ಯನ ಹತ್ರ ಹೋಗಿ ಸಾರಿ ಕೇಳ್ತಾನೆ ಅಂತಂದರೆ ಲೈಕ್ ಅವರಿಬ್ಬರ ಫ್ರೆಂಡ್ಶಿಪ್ ಯಾವ ಮಟ್ಟಕ್ಕಿದೆ ಆ್ಯಂಡ್ ಕಾವ್ಯ ಯಾವ ರೀತಿ ಗಿಲ್ಲಿನ ಟ್ರೀಟ್ ಮಾಡ್ತಿದ್ದಾಳೆ, ಯಾವ ರೀತಿ ಕೇರ್ ಮಾಡ್ತಿದ್ದಾಳೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಸತಿ ಗಿಲ್ಲಿ ನಾನು ಮಾತಾಡಲ್ಲ ಅಂತ ಹೇಳಿದಾಗ ಕಣ್ಣೀರಿಟ್ಟಂತಹ ವ್ಯಕ್ತಿ ಕಣ್ರಿ ಕಾವ್ಯ. ಗಿಲ್ಲಿ ನಟ ಮಾತಾಡಲ್ಲ ಅಂತ ಹೇಳಿ ಮಾತು ಬಿಟ್ಟು ಲೈಕ್ ಮೂರನೇವರು ಅನ್ನೋ ರೀತಿ ಎಲ್ಲ ಟ್ರೀಟ್ ಮಾಡ್ತಿರ್ಬೇಕಾದ್ರೆ ಎಸ್ ಒಂದು ದಿವಸ 2 ದಿವಸ ಏನೋ ನೋಡಿದ್ಲು, ಆಮೇಲೆ ಹೋಗಿ ಅವನ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಕಣ್ಣೀರಿಟ್ಟಂತಹ ವ್ಯಕ್ತಿ ಕಾವ್ಯ ಅವರು ಅಂತ ಹೇಳ್ಬೋದು. ಸೊ ಅವರಿಬ್ಬರ ಮಧ್ಯೆ ಆ ಒಂದು ಬಾಂಡಿಂಗ್ ಅನ್ನೋದು ಅವತ್ತು ಹೇಗಿತ್ತೋ ಇವತ್ತು ಸಹ ಹಾಗೆ ಇದೆ. ಕೆಲವೊಂದು ಸತಿ ನನಗೂ ಸಹ ಅನಿಸಿದೆ ಲೈಕ್ ಅಭಿಯವ್ರ ಮಾತನ್ನು ಕೇಳಿಕೊಂಡು, ಧನುಷ್ ಅವರ ಮಾತನ್ನು ಕೇಳಿಕೊಂಡು, ಹಾಗೆ ಸ್ಪಂದನ ಅವರ ಮಾತನ್ನು ಕೇಳಿಕೊಂಡು ಕಾವ್ಯ ಎಲ್ಲೋ ಒಂಚೂರು ಇನ್ಫ್ಲುಯೆನ್ಸ್ ಆಗ್ತಿದ್ದಾಳೆ, ಗಿಲ್ಲಿನ ಅವಾಯ್ಡ್ ಮಾಡ್ತಿದ್ದಾಳೆ, ಲೈಕ್ ಗಿಲ್ಲಿ ಮೇಲೆ ಡೌಟ್ ಬರ್ತಿದ್ದಾಳೆ ಅಂತ ಹೇಳಿ ನನಗೂ ಸಹ ಅನಿಸ್ತು. ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ಬರಬಾರ್ದಾಗಿತ್ತು ಅಂತ ಹೇಳಿ ನನಗೂ ಸಹ ಅನಿಸಿತ್ತು. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಗಿಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ, ಯಾವುದೇ ಒಂದು ಹುಡುಗಿಗಾದ್ರೂ ಸಹ ನಾನು ಹೊರಗಡೆ ಹೇಗೆ ಕಾಣಿಸ್ತಿರ್ಬೋದು ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಲೈಕ್ ಕಾವ್ಯ ಮತ್ತು ಗಿಲ್ಲಿ ಅವ್ರ ಜೊತೆಲಿರೋದನ್ನೇ ನೋಡ್ಬಿಟ್ಟು ಇವಾಗ ಅಲ್ಲಿ 3 ಜನ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಅಂತಂದರೆ ಹೊರಗಡೆನೂ ಕೂಡ ಅದೇ ರೀತಿ ಒಪಿನಿಯನ್ ಕ್ರಿಯೇಟ್ ಆಗ್ಬೋದು ಅನ್ನುವಂಥ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಇವಾಗ ಧನುಷ್ ಅವ್ರು ಬಂದು ಹೇಳ್ತಾರೆ ನೀವಿಬ್ಬರು ಒಟ್ಟಿಗೆನೇ ಇರ್ತೀರಾ ಅಂತ, ಕಾವ್ಯ ಅವ್ರ ಹತ್ರ ಸ್ಪಂದನ ಅವ್ರು ಬಂದು ಹೇಳ್ತಾರೆ ಗಿಲ್ಲಿ ಈ ರೀತಿ ಮಾತಾಡಬಾರ್ದಾಗಿತ್ತು, ಗಿಲ್ಲಿ ನಿನ್ನ ಜೊತೆನೇ ಇರ್ತಾನೆ ಅಂತ ಹೇಳ್ತಾರೆ. ಆ್ಯಂಡ್ ಅಭಿ ಅವ್ರು ಹೇಳ್ತಾರೆ. ಈ ರೀತಿ ಎಲ್ಲರೂ ಸಹ ಒಂದು ಸ್ಟೇಟ್ಮೆಂಟ್, ಒಂದೇ ರೀತಿ ಸ್ಟೇಟ್ಮೆಂಟನ್ನು ಬಂದು ಒಂದು ವ್ಯಕ್ತಿ ಹತ್ರ ಹೇಳಬೇಕಾದ್ರೆ ನಾನು ಹೊರಗಡೆನೂ ಇದೇ ರೀತಿ ಕಾಣಿಸ್ತಿರ್ಬೋದಲ್ವಾ ಅಂತ ಹೇಳಿ ಅವ್ರ ತಲೆಗೆ ಈ ಒಂದು ಪಾಯಿಂಟ್ ಅನ್ನೋದು ಬಂದೇ ಬರುತ್ತೆ. ಸೊ ಅದಕ್ಕೆ ಕ್ಲಾರಿಫೈ ಮಾಡಿಬಿಡೋಣ, ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿರ್ತಾರೆ. ಲೈಕ್ ನೀನು ಕಾಮಿಡಿಯಾಗಿ ಲವ್ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ಯಾ, ಅದು ಸೀರಿಯಸ್ ಆಗಲ್ಲ ತಾನೇ ಅಂತ ಹೇಳಿ ನೀನು ಅದ್ರ ಬಗ್ಗೆ ಕ್ಲಿಯರ್ ಆಗಿದೆಯಾ ತಾನೇ, ಲೈಕ್ ನನಗೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ನೀನು ಹಂಗೆ ಮಾಡ್ತಿರೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹೊರಗಡೆ ಹೇಗೆ ಕಾಣಿಸ್ತಿದೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ, ನನಗೇನು ಸದ್ಯಕ್ಕೆ ಪ್ರಾಬ್ಲಮ್ ಆಗ್ತಿಲ್ಲ. ಬಟ್ ನೀನು ಹೋಗ್ತಾ ಅದನ್ನು ಸೀರಿಯಸ್ ಆಗಿ ತೊಗೊಳೋದಾಗಿರ್ಬೋದು ಅಥವಾ ಹೊರಗಡೆ ಅದು ಸೀರಿಯಸ್ ಆಗಿ ಕಾಣಿಸೋದಾಗಿರ್ಬೋದು, ಆ ರೀತಿ ಆಗಬಾರ್ದು ಅಂತ ಹೇಳಿ ಕಾವ್ಯ ಗಿಲ್ಲಿ ಅವ್ರ ಹತ್ರ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಆ್ಯಂಡ್ ಗಿಲ್ಲಿ ಅವರು ಸಹ ಕ್ಲಾರಿಟಿ ಕೊಡ್ತಾರೆ ಲೈಕ್ ನಾನು ಕಾಮಿಡಿಗೋಸ್ಕರನೇ ಮಾಡ್ತಿರೋದು, ಜಸ್ಟ್ ಕಂಟೆಂಟ್ಗೋಸ್ಕರ ಮಾಡ್ತಿಲ್ಲ, ಸ್ಪಾಂಟೇನಿಯಸ್ ಆಗಿ ನೀನು ನೋಡಿದಾಗ ನನಗೆ ಏನು ಅನಿಸುತ್ತೋ ಅದನ್ನು ನಾನು ಹೇಳ್ತಿರ್ತೀನಿ. ಬಟ್ ಅದು ಸೀರಿಯಸ್ ಆಗಿ ಲವ್ ಮಾಡ್ತಿರೋದು, ನಾನು ಯಾವ ಥರ ಬಂದು ನಿಂಗೆ ಪ್ರಪೋಸ್ ಮಾಡಿದ್ದೀನ ಕಾವ್ಯ ಐ ಲವ್ ಯು ಅಂತ ಹೇಳಿ ಸೀರಿಯಸ್ ಆಗಿ ಯಾವ ಥರ ಪ್ರಪೋಸ್ ಮಾಡಿದ್ದೀನ ಅಂತೆಲ್ಲ ಹೇಳಿ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಕೇಳಿ ಇಬ್ಬರು ಸಹ ಆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿಯನ್ನು ತಗೋತಾರೆ. ಲೈಕ್ ಇಬ್ಬರು ಕೂಡ ಸೀರಿಯಸ್ ಆಗಿಲ್ಲ, ಜಸ್ಟ್ ಒಂದು ಫನ್ನಿಗೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫನ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ಹೋಗ್ತಿದ್ದೀರಿ ಅನ್ನುವಂಥ ಕ್ಲಾರಿಟಿಯನ್ನು ತಗೋತಾರೆ. ಆ್ಯಂಡ್ ಗಿಲ್ಲಿ ಅವ್ರಿಗೆ ಗೊತ್ತಿದೆ ಕಾವ್ಯ ಎಂಥ ಹುಡುಗಿ ಅನ್ನೋದು ಗಿಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕೋಸ್ಕರನೇ ಗಿಲ್ಲಿ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೂ ಜನ ಹುಡುಗಿಯರಿದ್ದರೂ ಕೂಡ ಕಾವ್ಯ ಅವ್ರ ಜೊತೆನೇ ಇರೋದು. ರಿಷಾ ಗೌಡ ಅವ್ರು ಬಂದಾಗ ಗಿಲ್ಲಿ ಅವರು
ಸ್ಟಾರ್ಟಿಂಗ್ 1-2-3 ಡೇಸ್ ಹೇಗೆ ನಡ್ಕೊಂಡ್ರು, ಎಷ್ಟು ಕ್ಲೋಸ್ ಆಗಿದ್ರು. ಲೈಕ್ ಅವ್ರಿಗೆ ಅವ್ರ ಡ್ರೆಸ್ ಹಿಡ್ಕೊಂಡು ಹಿಂದೆನೇ ಓಡಾಡೋದು, ಅವ್ರ ಕೈ ಹಿಡ್ಕೊಂಡು ಓಡಾಡೋದು, ಅವ್ರಿಗೆ ಕಾಫಿ ಕುಡಿಸೋದು, ಈ ರೀತಿ ಎಲ್ಲ ಮಾಡಿದ್ರು. ಬಟ್ ಅವ್ರಿಗೆ ಅವ್ರ ಜೊತೆ ಇರೋಕ್ಕಾಗಿದ್ದು 2-3 ದಿವಸ ಮಾತ್ರ. ಯಾಕೆ ಅಂತಂದರೆ ಲೈಕ್ ಅವ್ರ ಕ್ಯಾರೆಕ್ಟರ್ ಇವ್ರಿಗೆ ಇಷ್ಟ ಆಯಿತೋ ಇಲ್ವೋ, ಅವ್ರ ನೇಚರ್ ಇವ್ರಿಗೆ ಇಷ್ಟ ಆಯಿತೋ ಇಲ್ವೋ, ಇಲ್ಲ ಕಂಪ್ಲೀಟ್ ಅನಲೈಸ್ ಮಾಡಿರ್ತಾರೆ ಗಿಲ್ಲಿಯವರು. ಲೈಕ್ ಈ ವ್ಯಕ್ತಿ ಹೇಗಿದ್ದಾರೆ, ಜೆನ್ಯೂನ್ ಇದ್ದಾರಾ ಇಲ್ವಾ ಅಂತ ಹೇಳಿ ಕಂಪ್ಲೀಟ್ ಅನಲೈಸೇಷನ್ ಮಾಡಿರ್ತಾರೆ ಗಿಲ್ಲಿಯವರು. ಸೊ ಆವಾಗ ರಿಷಾಗಿಂತ ಕಾವ್ಯನೇ ಬೆಟರ್ ಅಂತ ಅನಿಸಿರ್ಬೋದು. ಸೊ ಅದಕ್ಕೋಸ್ಕರ ಕಾವ್ಯ ಹತ್ರ ಮತ್ತೆ ವಾಪಸ್ ಬಂದರು. ಲೈಕ್ ಒಂದು 2 ಡೇಸ್ ಅಷ್ಟರಲ್ಲೇ ವಾಪಸ್ ಬಂತು ಅಂತ ಹೇಳ್ಬೋದು. ಎಸ್, ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಸ್ನೇಹ ಅನ್ನೋದು ತುಂಬಾ ಪ್ಯೂರ್ ಆಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಸ್ಟ್ರಾಂಗ್ ಆಗಿದೆ ಅಂತ ಅಂದಿದ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಇವರು ಇದೇ ರೀತಿ ಇರ್ತಾರೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಬೇಡಿ. ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯನ ಬಿಟ್ಟಿರಬೇಕು, ಗಿಲ್ಲಿಗೆ ಮೋಸ ಮಾಡ್ತಿದ್ದಾಳೆ ಅಂತಲೂ ಕೂಡ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವರಿಬ್ಬರು ಸೇರ್ತಿಲ್ಲ ಅಂತ ಅಂದಿದ ತಕ್ಷಣ ಎಸ್, ನಾವು ಅವತ್ತಿಂದ ಅದೇ ಹೇಳ್ತಿದ್ದು, ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಯೂಸ್ ಮಾಡ್ಕೋತಿದ್ಲು, ಇವಾಗ ನೋಡು ಆಚೆ ಬಂದಿದ ತಕ್ಷಣ ಅವನನ್ನು ಬಿಟ್ಬಿಟ್ಲು ಅಂತೆಲ್ಲ ಹೇಳಿ ಮಾತಾಡೋಕೆ ಹೋಗ್ಬೇಡಿ. ಆಚೆ ಬಂದಮೇಲೆ ಅವರ ಒಂದು ಜೀವನ ಅವ್ರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಏನೊಂದು ಫ್ರೆಂಡ್ಶಿಪ್ ಅನ್ನೋದು ನಡೀತಿದೆ ಅದಂತೂ ಪ್ಯೂರ್ ಆಗಿದೆ. ಇಬ್ಬರ ಮಧ್ಯೆನೂ ಯಾರು ಯಾರಿಂದ ಏನನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಕಾವ್ಯ ಬಂದು ಏನಾದರೂ ಹೇಳ್ತಾರೆ ಅಂದರೆ, ಇವಾಗ ಯಾರಾದರೂ ಒಬ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತಂದಾಗ ಅವ್ರ ಜೊತೆ ಇರೋದು ಸಹಜ. ಅದೇ ರೀತಿ ನೆಗೆಟಿವ್ ತಪ್ಪು ಮಾಡಿದಾಗಲೂ ಸಹ ಹೋಗಿ ಅದನ್ನು ಹೇಳಿ ತಿದ್ದುವಂತಹ ಪ್ರಯತ್ನ ಮಾಡ್ತಾರಲ್ಲ, ಅಂಥ ಸ್ನೇಹಿತರೆ ನಿಜಕ್ಕೂ ಜೀವನದಲ್ಲಿ ಬೇಕಾಗಿರೋದು. ಇವಾಗ ಅದೇ ಕೆಲಸನ ಕಾವ್ಯ ಅವರು ಗಿಲ್ಲಿಗೆ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಗಿಲ್ಲಿಯವರ ಪರ್ಸ್ಪೆಕ್ಟಿವ್ ಅವರು ಕ್ಲಿಯರಾಗಿ ಅವತ್ತೇ ಹೇಳ್ಬಿಟ್ಟಿದ್ದರೆ ಕಾವ್ಯ ಅವ್ರಿಗೂ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಿತ್ತು. ಓ, ಇವನು ಇದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಿದ್ದಾನ ಅಂತ ಹೇಳಿ ಕಾವ್ಯ ಅವ್ರಿಗೂ ಸಹ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಬಿಡ್ತಿತ್ತು. ಆ್ಯಂಡ್ ಆ ಕ್ಲಾರಿಟಿನೇ ಗಿಲ್ಲಿ ಎಲ್ಲರ ಮುಂದೆ, ಎಲ್ಲ ಕಂಟೆಸ್ಟೆಂಟ್ಗಳ ಮುಂದೆ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಗಿಲ್ಲಿ ಈ ಬಾರಿಯ ವಿನ್ನರ್ ಅಂತ ಹೇಳಿ ಡಿಕ್ಲೇರ್ ಆಗೋಗಿದೆ ಅನ್ನೋ ರೀತಿ ಕಾಣಿಸ್ತಿದೆ. ಯಾಕೆಂದರೆ ಎಲ್ಲ ಕಡೆನೂ ಕೂಡ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಲೈಕ್ ಅವರು ನೆಗೆಟಿವ್ ಆಗಿ ಕ್ವಶನ್ಸ್ ಕೇಳಿದ್ರು ಗಿಲ್ಲಿ, ಪಾಸಿಟಿವ್ ಆಗಿ ಕ್ವಶನ್ಸ್ ಕೇಳಿದ್ರು ಗಿಲ್ಲಿ, ವೀಕ್ ಡೇಸ್ ಎಪಿಸೋಡ್ಸಲ್ಲೂ ಗಿಲ್ಲಿ, ವೀಕೆಂಡ್ಸ್ ಪ್ರೋಮೋದಲ್ಲೂ ಗಿಲ್ಲಿ. ಆಲ್ಮೋಸ್ಟ್ ಎಲ್ಲ ಕಡೆ ಗಿಲ್ಲಿನೇ ಇರ್ತಾನೆ. ಸೊ ಒನ್ ಮ್ಯಾನ್ ಶೋ ಅಂತ ಅನಿಸ್ಬಿಟ್ಟಿದೆ. ಗಿಲ್ಲಿ ಈಸ್ ದ ವಿನ್ನರ್ ಅಂತ ಹೇಳಿ ಒನ್ ಮ್ಯಾನ್ ಶೋ ಅಂತ ಅನಿಸ್ಬಿಟ್ಟಿದೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಕ್ಷಿತಾ ಕೂಡ ಗಿಲ್ಲಿ ಹೆಸರನ್ನು ಹೇಳಿದ್ದಕ್ಕೆ ಒಂದು ರೀಸನ್ ಇದ್ರೂ ಇರ್ಬೋದು. ಏನಂತ ಅಂದರೆ ಲೈಕ್ ಲಾಸ್ಟ್ ಟೈಮ್ ಅವಳು ಒಂದು ಟಾಸ್ಕ್ ಅಂತ ಕೊಟ್ಟಾಗ, ಇದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೊಟ್ಟಾಗ ಗಿಲ್ಲಿಯವರು ಫುಲ್ ಟ್ರಿಗರ್ ಮಾಡಿ ಅಶ್ವಿನಿ ಅವ್ರನ್ನ ಹೇಗೆ ಮ್ಯಾನ್ಪುಲೇಟ್ ಮಾಡಬೇಕು ಎಲ್ಲವನ್ನು ಸಹ ಮಾಡಿದ್ರು. ಲೈಕ್ ಅವರ ಒಂದು ಕೋಪ ಎಷ್ಟರ ಮಟ್ಟಕ್ಕೆ ಬರ್ಸೋಕ್ಕಾಗುತ್ತೋ, ಆ ಟಾಸ್ಕ್ ಹಾಳು ಮಾಡೋದಕ್ಕೆ ಟ್ರಿಗರ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಸಹ ಗಿಲ್ಲಿಯವ್ರು ಮಾಡಿದ್ರು. ಆ್ಯಂಡ್ ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ತುಂಬ ಚೆನ್ನಾಗಿ ಗೆದ್ದರು ಅಂತ ಹೇಳಿ ಸುದೀಪ್ ಅವರು ಕೂಡ ಹೇಳಿದ್ದಾರೆ. ಅದು ತಪ್ಪು ಅಂತ ಹೇಳಿಲ್ಲ. ಯಾಕಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಆ ರೀತಿ ಆಡಬೇಕಾಗುತ್ತೆ, ಆ ರೀತಿ ಗಿಲ್ಲಿಯವ್ರು ಆಡಿದ್ರು. ಬಟ್ ಅದರಲ್ಲಿ ಅಶ್ವಿನಿ ಅವ್ರು ಸೋತರು, ಅದು ಸೆಕೆಂಡ್ರಿ ಬಿಡಿ. ಬಟ್ ರಕ್ಷಿತಾ ಬಂದು ಅದನ್ನು ಸಾರಿ ಕೇಳು ಅಂತ ಹೇಳ್ತಾಳೆ, ಅದಕ್ಕೋಸ್ಕರ ಸಾರಿ ಕೇಳು ಅಂತೆಲ್ಲ ಹೇಳ್ತಾಳೆ, ಏನಕ್ಕೆ ಆ ರೀತಿ ಮಾತಾಡಿದೆ ಅಂತೆಲ್ಲ ಹೇಳ್ತಾಳೆ. ಅವ್ರಿಗೆ ಹರ್ಟ್ ಆಗಿರುತ್ತಲ್ವಾ ಅಂತ ಹೇಳ್ತಾರೆ. ಆ್ಯಂಡ್ ರಘು ಅವರು ಕೂಡ ಅಶ್ವಿನಿ ಅವ್ರಿಗೆ ಲೈಕ್ ನೀನು 8 ವಾರದಿಂದ ಏನು ದಬ್ಬಾಕಿದ್ಯಾ ಅಂತ ಅಲ್ಲಿ ನೋಡಿದ್ದೀನಿ ನಾನು ಅಂತ ಅಂದಾಗ, ಲೈಕ್ ಅವಾಗಲೂ ಕೂಡ ರಕ್ಷಿತಾ ರಘು ಅವ್ರ ಹತ್ರ ಹೋಗ್ಬಿಟ್ಟು ಲೈಕ್ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ವಲ್ಲ, ಅವ್ರಿಗೆ ಎಷ್ಟು ಆಡೋಕ್ಕಾಗುತ್ತೋ ಅವ್ರು ಅಷ್ಟು ಆಡ್ತಿರ್ತಾರೆ, ನಮ್ಗೆ ಎಷ್ಟು ಆಡೋಕ್ಕಾಗುತ್ತೋ ನಾವು ಆಡ್ತಿದ್ದೀರಿ ಅಂತ ಹೇಳಿ ಅವ್ರಿಗೂ ಕೂಡ ಬುದ್ಧಿ ಹೇಳೋದಕ್ಕೆ ಟ್ರೈ ಮಾಡಿರ್ತಾಳೆ. ಲೈಕ್ ಈ ರೀತಿ ಬೇರೆಯವ್ರಿಗೆ ಯಾರಿಗೋ ಹರ್ಟ್ ಆಗ್ತಿದೆ ಅಂತ ಗೊತ್ತಾದಾಗ ರಕ್ಷಿತಾ ಹೋಗಿ ಹರ್ಟ್ ಮಾಡಬೇಡಿ ಅಂತ ಹೇಳಕ್ಕೆ ಟ್ರೈ ಮಾಡಿದ್ದಾಳೆ. ಸೊ ಆ ಒಂದು ವಿಚಾರಕ್ಕೆ ಲೈಕ್ ಹರ್ಟ್ ಮಾಡಬೇಡಿ ಅಂತ ಹೇಳಿ ಆದರೂ ಸಹ ಗಿಲ್ಲಿ ಹರ್ಟ್ ಮಾಡ್ತಾನೆ ಇರ್ತಾರೆ, ಕಾಮಿಡಿ ಮೂಲಕ ಹರ್ಟ್ ಮಾಡ್ತಾನೆ ಇರ್ತಾರೆ ಅಂತ ಅಂದ್ಕೊಂಡು ಗಿಲ್ಲಿಯವರ ಹೆಸರು ತಗೊಂಡಿದ್ದಾಳೆ ರಕ್ಷಿತಾ ಕೂಡ ಅಂತ ನಂಗೆ ಅನಿಸ್ತು. ಆ್ಯಂಡ್ ಇನ್ನು ಬೇರೆಯವರೆಲ್ಲ ತೊಗೊಂಡಿರೋದ್ರಲ್ಲಿ ನನಗೇನು ಆಶ್ಚರ್ಯ ಅನಿಸಿಲ್ಲ. ಸ್ಪಂದನ ಕೂಡ ತೊಗೊಂಡಿದ್ದಾರೆ. ಸ್ಪಂದನ ಸಾಕಷ್ಟು ಬಾರಿ ಕುತ್ಕೊಂಡು ನಕ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ಲು. ಆ್ಯಕ್ಚುಲಿ ನೀವು ಸ್ಪಂದನ ಅವ್ರಿಗೆ ಲೈಕ್ ಈ ರೀತಿ ನೆಗೆಟಿವ್ ಆಗಿ ಮಾತಾಡಬೇಕು, ಜೊತೆನಲ್ಲೇ ಇದ್ಕೊಂಡು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿರೋದು ಸ್ಪಂದನ ಅನ್ನೋದು ಎವಿಡೆಂಟಾಗಿ ಗೊತ್ತಾಗ್ತದೆ. ಇಲ್ಲಿ ಕಾವ್ಯ ಇದಕ್ಕೂ ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿದ್ದಾಳೆ ಗಿಲ್ಲಿ ಹತ್ರ, ನೀನು ಈ ರೀತಿ ಮಾಡ್ತಿರೋದು ತಪ್ಪು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾಳೆ. ಬಟ್ ಸ್ಪಂದನ ಯಾವತ್ತೂ ಆ ರೀತಿ ಮಾಡಿಲ್ಲ. ಲೈಕ್ ಕುತ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಅವ್ನು ಬೇರೆಯವ್ರನ್ನ ರೇಗಿಸ್ತಿದ್ದಾನೆ ಅಂತಂದಾಗ ಸ್ಪಂದನ ಕುತ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಎಂಜಾಯ್ ಮಾಡಿಕೊಂಡು ಇವ್ರು ನಗ್ದುಬಿಟ್ಟು, ಆ ಒಂದು ಸಿಚುವೇಶನ್ಗೆ ಇವ್ರು ನಗ್ದುಬಿಟ್ಟು ಆ ಸಿಚುವೇಶನ್ನ ತಪ್ಪು ಅಂತ ಅದು ಹೇಗೆ ಬಂದು ಹೇಳ್ತಾರೆ ಇಲ್ಲಿ, ಇದು ನಿಜಕ್ಕೂ ತಪ್ಪಲ್ವಾ? ಸೊ ಸ್ಪಂದನ ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಬೇಕಾಗಿತ್ತು. ಬಟ್ ಎಲ್ಲೋ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಫ್ರೆಂಡ್ಶಿಪ್ಪಲ್ಲಿ ನೀವು ಮುಳುಗೋಗಿದ್ರೋ ಏನೋ. ಸೊ ಕಾವ್ಯ ಬ್ಯಾಕ್
ಸ್ಟಾಬಿಂಗ್ ಮಾಡಿದ್ಲು ಅಂತ ಕಾಣಿಸ್ತಿದೆ. ಬಟ್ ಆ್ಯಕ್ಚುಲಿ ಇಲ್ಲಿ ಬ್ಯಾಕ್ ಸ್ಟಾಬಿಂಗ್ ಮಾಡ್ತಿರೋರೆ ಬೇರೆಯವ್ರು ಇದ್ದಾರೆ. ಇವರಿಬ್ಬರ ಮಧ್ಯೆ ತಂದಿತ್ತು ತಮಾಷೆ ನೋಡ್ತಿರೋರೆ ಬೇರೆಯವ್ರು ಇದ್ದಾರೆ ಅಂತ ನನಗೆ ಅನಿಸ್ತಿದೆ. ಸೊ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.